ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕಸಭೆಗೆ ಆಯ್ಕೆಯಾದಂಥ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಶೀಘ್ರದಲ್ಲಿಯೇ ಉಪಚುನಾವಣೆ ಎದುರಾಗ್ತಾ ಇದೆ. ಈ ಒಂದು ಉಪಚುನಾವಣೆಗೆ ಇದೀಗ NDA ಅಭ್ಯರ್ಥಿಯಾಗಿ ಯಾರು ಆಯ್ಕೆ ಆಗ್ತಾರೆ ಎನ್ನುವಂಥದ್ದು ತೀವ್ರ ಕುತೂಹಲ ಮತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥ ಪ್ರಮುಖವಾದಂಥ ಒಂದು ವಿಚಾರ. ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬದ ಸದಸ್ಯರನ್ನೇ ಕಣಕ್ಕಿಳಿಸಬೇಕು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಗಂಭೀರವಾಗಿ ಒಂದು ರೀತಿ ಚಿಂತನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಸೋಲನ್ನು ಕಂಡಿರ್ತಕ್ಕಂಥ CP ಯೋಗೀಶ್ವರ್ ಅವರು ಅಂದರೆ MLC CP ಯೋಗೀಶ್ವರ್ ಅವ್ರಿಗೆ ಟಿಕೆಟನ್ನು ಕೊಡುವುದು ಸೂಕ್ತ ಅನ್ನುವಂಥ ನಿಟ್ಟಲ್ಲಿ ಇದೀಗ BJPಯ ಆಂತರಿಕ ಸಮಿತಿ ಅಂದರೆ ಮಾಜಿ ಸಚಿವ ಮಾಜಿ ಉಪಮುಖ್ಯಮಂತ್ರಿ ಮಲ್ಲೇಶ್ವರಂ ಶಾಸಕ ಡಾಕ್ಟರ್ CN ಅಶ್ವತ್ಥನಾರಾಯಣ್ ನೇತೃತ್ವದ ಒಂದು ಸಮಿತಿ ಇತ್ತೀಚೆಗೆ ರಾಮನಗರ ಜಿಲ್ಲೆಯ BJP ಮುಖಂಡರು ಕಾರ್ಯಕರ್ತರು ಎಸ್ಪೆಷಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ CP ಯೋಗೀಶ್ವರ್ ಅವ್ರಿಗೆ ಟಿಕೆಟ್ ಕೊಡೋದು ಸೂಕ್ತ ಅಂದರೆ NDA ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಗೆಲುವು ಖಚಿತ ಅನ್ನುವಂಥ ನಿಟ್ಟಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಅದರ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ವಿಚಾರ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ BJP ಎಲ್ಲೋ ಒಂದು ಕಡೆಯಾಗಿ ಇದೀಗ ತಮ್ಮ ಪಕ್ಷದ ಅಭ್ಯರ್ಥಿಯನ್ನೇ NDA ಅಭ್ಯರ್ಥಿಯನ್ನಾಗಿ ಮಾಡೋದ್ರ ಮುಖಾಂತರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಎದುರಿಸೋದಕ್ಕೆ BJP ನಾಯಕರು ಎಲ್ಲ ಒಂದು ಕಡೆಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆದರೆ ಹಾಲಿ JDSನ ಭದ್ರಕೋಟೆ, ಅದು JDS ಶಾಸಕರು ಆಯ್ಕೆಯಾದಂಥ ಒಂದು ಕ್ಷೇತ್ರ, ಹೀಗಾಗಿ JDSಗೆ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಆದಿಯಾಗಿ HD ದೇವೇಗೌಡರ ಕುಟುಂಬ ನಾನಾ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ 1:3 ಫಾರ್ಮುಲಾ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಎದುರಾಗುವಂಥ 3 ಉಪಚುನಾವಣೆಗಳ ಪೈಕಿ ಅಂದರೆ ಶಿಗ್ಗಾಂವ್ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಒಂದು ಟಿಕೆಟನ್ನು BJPಗೆ ಬಿಟ್ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ಎರಡೂ ಕ್ಷೇತ್ರಗಳಲ್ಲೂ ಕೂಡ JDS ಪ್ರಾಬಲ್ಯ ಇಲ್ಲ, ಅಲ್ಲಿ BJP ಪ್ರಬಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ BJP ಪಡ್ಕೊಳ್ಳುತ್ತೆ. ಇತ್ತ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಕುಮಾರಸ್ವಾಮಿಯವರ ಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು JDSಗೆ ಬಿಟ್ಕೊಡ್ಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ CP ಯೋಗೀಶ್ವರ್ ಅವರು ಕೂಡ ಎಲ್ಲೊಂದು ಕಡೆಗೆ ನನಗೆ ಟಿಕೆಟ್ ಕೊಡದೇ ಇದ್ದರೆ, ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡದೇ ಇದ್ದರೆ ನಾನು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತೀನಿ, ನಿಖಿಲ್ ಕುಮಾರಸ್ವಾಮಿರಾದರೂ ನಿಲ್ಲಿಸ್ರಿ ಅಥವಾ JDSನವರು ಯಾರಾದರೂ ನಿಂತ್ಕೊಳ್ಳಿ, ನಾನು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸಿ ನಾನು NDAಗೆ ಬೆಂಬಲವನ್ನು ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಇವತ್ತು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮೈತ್ರಿ ಅಭ್ಯರ್ಥಿಯ ಆಯ್ಕೆ ಕಗ್ಗಂಟು ಎಲ್ಲೋ ಒಂದು ಕಡೆಯಾಗಿ ಒಂದು ರೀತಿ ರಾಜ್ಯ ನಾಯಕರ ನಡುವೆ ಅಂದರೆ JDS ಮತ್ತು BJP ರಾಜ್ಯ ನಾಯಕರ ನಡುವೆ ಎಲ್ಲೋ ಒಂದು ಕಡೆಗೆ ಗೊಂದಲವನ್ನು ಉಂಟು ಮಾಡುತ್ತಾ ಅಥವಾ ಪ್ರತಿಷ್ಠೆಗೆ ಕಾರಣವಾಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಡಾಕ್ಟರ್ CN ಅಶ್ವತ್ಥನಾರಾಯಣ್ ನೇತೃತ್ವದ ಸಮಿತಿ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಲ್ಲಿ CP ಯೋಗೀಶ್ವರ್ ಅವರೇ ಅಭ್ಯರ್ಥಿಯಾದರೆ ಸೂಕ್ತ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸಾರ್ವಜನಿಕವಾಗಿ ಅಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರ. ಸೊ ಹೀಗಾಗಿ ಒಂದು ವೇಳೆ CP ಯೋಗೀಶ್ವರ್ ಅವರು ಏನಾದರೂ ಟಿಕೆಟ್ ವಂಚಿತರಾಗಿ ಅಭ್ಯರ್ಥಿ ಆಯ್ಕೆ ಆಗದಿದ್ದಲ್ಲಿ CP ಯೋಗೀಶ್ವರ್ ಅವ್ರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸೋದಕ್ಕೆ ಇದೀಗ ತೆರೆಮರೆಯಲ್ಲಿ ಕಾಂಗ್ರೆಸ್ ನಾಯಕರು ಏನು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಎನ್ನುವಂಥದ್ದು ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಪ್ರಮುಖ ವಿಚಾರ. ಸೊ ಹೀಗಾಗಿ CP ಯೋಗೀಶ್ವರ್ ಅವರೇ ಅಲ್ಲಿ ಕಣಕ್ಕಿಳಿದ್ರೆ ಅಂದರೆ ಯಾವ ಪಕ್ಷದಲ್ಲಾದರೂ ಕಣಕ್ಕಿಳಿಲಿ, JDSನಿಂದನಾದರೂ ಕಣಕ್ಕಿಳಿಲಿ, BJPಯಿಂದನಾದರೂ ಕಣಕ್ಕಿಳಿಲಿ ಅಥವಾ ಕಾಂಗ್ರೆಸ್ನಿಂದನಾದರೂ ಕಣಕ್ಕಿಳಿಲಿ, ಅವರ ಒಂದು ಗೆಲುವು ನಿಶ್ಚಿತ. ಯಾಕಂತ ಹೇಳಿದ್ರೆ ಅವರ ಮೇಲೆ ಫಲಿತಾಂಶ ನಿರ್ಣಾಯಕವಾಗಿದೆ. ಯಾಕಂತ ಹೇಳಿದ್ರೆ ಕಳೆದ 2-3 ಚುನಾವಣೆಗಳಿಂದಲೂ ಕೂಡ ನಿರಂತರವಾಗಿ ಸೋಲನ್ನು ಕಂಡಿದ್ದಾರೆ. ಅವ್ರ ಪರವಾಗಿ ಅನುಕಂಪದ ಅಲೆ ಹೆಚ್ಚಾಗಿದೆ ಅನ್ನುವಂಥ ನಿಟ್ಟಲ್ಲಿ. ಸೊ ಇದೀಗ ಕುಮಾರಸ್ವಾಮಿಯವರು ಹಾಲಿ ಕ್ಷೇತ್ರವನ್ನು ಹೇಗೆ ಬಿಟ್ಕೊಡುವಂಥದ್ದು, ಹೇಗೆ BJPಗೆ ಬಿಟ್ಕೊಡೋದಕ್ಕೆ ಸಾಧ್ಯ, ಮತ್ತೊಂದು ಕಡೆಯಾಗಿ ಏನು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯದಿಂದಲೇ ಅವರು ರಾಷ್ಟ್ರ ರಾಜಕಾರಣವನ್ನು ಪ್ರವೇಶ ಮಾಡಿದ್ರು ಅಂತ. ಯಾಕಂತ ಹೇಳಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸೋಲನ್ನು ಕಂಡರು. ಅದಾದ ಬಳಿಕ ಎದುರಾದಂಥ ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಇದೀಗ ಸೋಲನ್ನು ಕಂಡಿದ್ದಾರೆ. ಸೊ ಹೀಗಾಗಿ ನಿರಂತರವಾಗಿ 2 ಚುನಾವಣೆಗಳಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಎಲ್ಲೊಂದು ಕಡೆಗೆ ಕುಮಾರಸ್ವಾಮಿಯವ್ರಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ ಎದುರಾಗಿತ್ತು. ತಮ್ಮ ಮಗನನ್ನೇ ಗೆಲ್ಲಿಸ್ಕೊಳಕ್ಕಾಗಿಲ್ವಲ್ಲ ಅನ್ನುವಂಥ ನಿಟ್ಟಲ್ಲಿ ಚರ್ಚೆಗಳು ಎದುರಾದವು.
ಪ್ರಶ್ನೆಗಳು ಕೂಡ ಎದ್ವಾದವು. ಹೀಗಾಗಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಅಲ್ಲಿ ಅಂತಿಮವಾಗಿ ಕಣಕ್ಕಿಳಿಸಿ ಆ ಮೂಲಕವಾಗಿ ಉಪಚುನಾವಣೆಯಲ್ಲಿ BJP JDS ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲುವನ್ನು ಸಾಧಿಸೋದ್ರ ಮುಖಾಂತರ ಅವ್ರನ್ನ ವಿಧಾನಸಭೆಯನ್ನು ಪ್ರವೇಶ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿಯವರು ನಾನಾ ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಆದರೆ CP ಯೋಗೀಶ್ವರ್ ಅವ್ರ ಮೇಲೆ ಫಲಿತಾಂಶ ನಿರ್ಧಾರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ CP ಯೋಗೀಶ್ವರ್ ಅವರ ಬೆಂಬಲ ಬೇಕಾಗಲೇಬೇಕಾಗುತ್ತೆ. CP ಯೋಗೀಶ್ವರ್ ಅವರು ಒಂದು ವೇಳೆ ಚುನಾವಣೆಯಿಂದ ಅಥವಾ ಕಣದಿಂದ ಹಿಂದೆ ಸರಿಯಲ್ಲ, ಅವರು ಈ ಬಾರಿ ಕಂಟೆಸ್ಟ್ ಮಾಡೇ ಮಾಡ್ತಾರೆ. ಆ ಕಾಂಗ್ರೆಸ್ ನಾಯಕರು ಕೂಡ, ಯಾಕಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ಗೂ ಕೂಡ ಸಮರ್ಥವಾದಂಥ ಒಂದು ಅಭ್ಯರ್ಥಿ ಕೊರತೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಅಂತಿಮವಾಗಿ ಅಲ್ಲಿ ಅವ್ರಿಗೆ ಅಭ್ಯರ್ಥಿ ಅಂದರೆ NDA ಅಭ್ಯರ್ಥಿ ಆಗದೇ ಇದ್ದರೆ BJP ಟಿಕೆಟ್ ವಂಚಿತರಾಗಿ ಏನಾದರೂ ವಂಚಿತರಾದರೆ ಕೂಡಲೇ ಅವ್ರನ್ನ ಕಾಂಗ್ರೆಸ್ಗೆ ಕರೆತಂದು ಏನು ಕಣಕ್ಕಿಳಿಸೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ CP ಯೋಗೀಶ್ವರ್ ಅವರು JDSನಿಂದ ಕಣಕ್ಕಿಳಿಯೋದಕ್ಕೆ ಏನೂ ನಿರ್ಧಾರ ಮಾಡಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅವ್ರ ಅಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ JDSನಿಂದ ಕಣಕ್ಕಿಳಿದಿದ್ದೇ ಆಗಿದ್ದಲ್ಲಿ ಅಲ್ಲಿ ಸಹಜವಾಗಿ BJPಯಲ್ಲಿ ಇರ್ತಕ್ಕಂಥ ಮತಗಳು ಚೆದರು ಹೋಗ್ತವೆ, ತಮ್ಮ ಬೆಂಬಲಿಗರು ಕೂಡ ಎಲ್ಲೊಂದು ಕಡೆಯಾಗಿ ಚೆದರು ಹೋಗ್ತಾರೆ, ಅಲ್ಲಿ ಕ್ಷೇತ್ರದಲ್ಲಿ BJPಯ ಹಿಡಿತ ಸಡಿಲಿಕೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಸೊ ಹೀಗಾಗಿ ಆದಷ್ಟು ರಾಜ್ಯ ನಾಯಕರ ಆದಿಯಾಗಿ CP ಯೋಗೀಶ್ವರ್ ಅವರು ಕೂಡ ಏನು BJPಯಿಂದಲೇ ಕಣಕ್ಕಿಳಿಬೇಕು, CP ಯೋಗೀಶ್ವರ್ ಅವ್ರನ್ನೇ ಕಣಕ್ಕಿಳಿಸ್ಬೇಕು BJPಯಿಂದಲೇ ಅನ್ನುವಂಥ ನಿಟ್ಟಲ್ಲಿ ಏನು ಒಂದು ರೀತಿ ತಂತ್ರಗಾರಿಕೆಯನ್ನು, ಒಂದು ರೀತಿ ಇನ್ನಿಲ್ಲದ ಕಸರತ್ತನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಇದೀಗ ಶೀಘ್ರದಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರವರ ನೇತೃತ್ವದಲ್ಲಿ ರಾಜ್ಯ ನಾಯಕರ ಅಂದರೆ BJP ಮತ್ತು JDS ನಾಯಕರ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಸೂಕ್ತ, ಯಾರಿಗೆ ಟಿಕೆಟನ್ನು ಕೊಡಬೇಕು, JDSಗೆ ಬಿಟ್ಟು ಕೊಡಬೇಕಾ ಅಥವಾ BJPಯಿಂದ ಅಲ್ಲಿ NDA ಅಭ್ಯರ್ಥಿಯನ್ನಾಗಿ ಮಾಡಬೇಕಾ ಅನ್ನುವಂಥ ನಿಟ್ಟಲ್ಲಿ ಅದೊಂದು ಅಂತಿಮ ಫೈನಲ್ ಆಗುತ್ತೆ. ಆದರೆ ಒಂದಂತೂ CP ಯೋಗೀಶ್ವರ್ ಅವರು ಮೇಲೆ ಫಲಿತಾಂಶ ನಿರ್ಧಾರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ CP ಯೋಗೀಶ್ವರ್ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ NDA ಅಭ್ಯರ್ಥಿ ಆಗ್ತಾರಾ ಅಥವಾ ಕಾಂಗ್ರೆಸ್ಸಿಂದ ಕಣಕ್ಕಿಳಿತಾರಾ, ಹೀಗೆ ಹಲವಾರು ಕುತೂಹಲಗಳು, ಚರ್ಚೆಗಳು ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಯಬ್ಬಾಕಾತಿ ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.